ಹಾಗೆ ಒಂದು ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದಾರೆ ಅಥವಾ ನಿಮ್ಮನ್ನು ತುಂಬ ಹಚ್ಕೊಂಡಿದ್ದಾರೆ, ನಿಮಗೆ ರೆಸ್ಪೆಕ್ಟ್ ಮಾಡ್ತಾರೆ ಅಂದರೆ ಅದೇ ಥರ ನೀವು ಕೂಡ ಇರಬೇಕು. ಓಕೆನಾ? ರಿಲೇಷನ್ಶಿಪ್ಪು ಒಂದೇ ಕಡೆಯಿಂದ ಚೆನ್ನಾಗಿರುತ್ತೆ, ಚೆನ್ನಾಗಿ ಹೋಗುತ್ತೆ, ಅದು ತಪ್ಪು. ಇಬ್ಬರು ಕಡೆಯಿಂದನೂ ಅದು ಎಫರ್ಟ್ ಇರಬೇಕು. ಓಕೆನಾ? ಆ ಕಡೆಯಿಂದನೂ ಚೆನ್ನಾಗಿರಬೇಕು, ಈ ಕಡೆಯಿಂದನೂ ಚೆನ್ನಾಗಿರಬೇಕು. ಬರೀ ಒಂದೇ ಸೈಡ್ ಎಫರ್ಟ್ ಜಾಸ್ತಿ ಇದ್ದು ಆ ಕಡೆ ಏನೂ ಇಲ್ಲ ಅಂತಂದರೆ ಅದು ಝೀರೋ ಆಗೋಗ್ಬಿಡುತ್ತೆ. ಓಕೆನಾ? ಲೈಫ್ ಚೆನ್ನಾಗಿರಬೇಕು, ರಿಲೇಷನ್ಶಿಪ್ ಚೆನ್ನಾಗಿರಬೇಕು. ಈಗ ಎಷ್ಟೋ ಕಡೆ ಬ್ರೇಕಪ್ಗಳೆಲ್ಲ ಆಗ್ತಾವು. ಓಕೆನಾ? ಯಾಕಾಗುತ್ತೆ ಅಂತಂದರೆ ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಫ್ರೀಡಮ್ ಆ್ಯಂಡ್ ಟೈಮ್. ನೀವು ಎಷ್ಟು ಟೈಮ್ ಕೊಡ್ತೀರಾ, ಅವ್ರ ಜೊತೆ ಎಷ್ಟು ಟೈಮ್ ಕಳಿತೀರಾ, ಅವ್ರ ಜೊತೆ ಎಷ್ಟು ಮಾತಾಡ್ತೀರಾ, ಎಷ್ಟು ಅವರ ಕಷ್ಟ ಇಷ್ಟಗಳನ್ನು ಕೇಳ್ಕೊತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಕೆಲವೊಬ್ರು ಇರ್ತಾರೆ, ಅವ್ರಿಗೆ ಇಷ್ಟ ಬಂದಾಗ ಮಾತಾಡ್ತಾರೆ ಅಥವಾ ಬೇಜಾರಾಯ್ತಾ ಓಕೆ ಬಿಟ್ಬಿಡ್ತಾರೆ. ಆ ಥರ ಇರಬಾರ್ದು. ಓಕೆ, ಈಗಿನ ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ ಅಂತಂದರೆ ಅಲ್ಲಿ ಬೇಜಾರನ್ನೋ ಪದನೇ ಬರಬಾರ್ದು. ಯಾವಾಗಲೂ ಅವ್ರ ಜೊತೆ ಇರಬೇಕು, ಯಾವಾಗಲೂ ಅವ್ರ ಜೊತೆನೇ ಮಾತಾಡಬೇಕು ಅನ್ನೋ ಥರ ಫೀಲ್ ಇರಬೇಕು. ಇವಾಗ ನೋಡಿ, ನಮ್ಮ ಮದುವೆ ಆಗಿ 3 ವರ್ಷ ಆಗ್ತಾ ಬಂತು. ಓಕೆನಾ? ಇನ್ನೂವರೆಗೂ ಕೂಡ ಚಂದು ಜೊತೆ ನನಗೆ ಒಂದು ಸೆಕೆಂಡ್ ಕೂಡ ಬೇಜಾರನ್ನೋ ಫೀಲೇ ಬಂದಿಲ್ಲ. ಓಕೆ, ಅವನು ಇಲ್ಲದೇ ಇರೋ ಟೈಮಲ್ಲಿ ನಾನು ಎಷ್ಟೊಂದು ಹಿಂಗೆ ಬೇಜಾರಲ್ಲಿ ಟೈಮ್ ಕಳಿತೀನಿ ಅಂತಂದರೆ ಇವ್ನು ಯಾವಾಗ ಬರ್ತಾನೋ ಡ್ಯೂಟಿಯಿಂದ ಅಂತ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಅವನಿಗೋಸ್ಕರ. ಆದರೆ ನಾವು ನೋಡಿದ ಹಸ್ಬೆಂಡ್ ವೈಫ್, ಓಕೆ, ನಾವು ಲವ್ವರ್ಸ್, ಬಟ್ ಏನು ಆ ಥರ ಫೀಲ್ ಇರಬೇಕು. ದಿನಾಲೂ ನೀನು ಹೊಸದಾಗಿ ಪ್ರೀತಿ ಮಾಡ್ತಿದ್ದೀನಿ ಅನ್ನೋ ಥರ ಮನಸ್ಸಲ್ಲಿ ಆಸೆ ಇರಬೇಕು. ಓಕೆನಾ? ಆ ಥರ ಮನಸ್ಸಿರಬೇಕು. ನೀವು ರಿಲೇಷನ್ಶಿಪ್ಪು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಯಾವುದೋ 3ನೇ ವ್ಯಕ್ತಿ ನಿಮ್ಮ ನಡುವೆ ಬರ್ತಾರೆ ಅಂತಂದರೆ ಕೂಡ ನೀವಿಬ್ಬರು ವ್ಯಕ್ತಿಗಳು ಅದಕ್ಕೆ ದಾರಿ ಮಾಡಿಕೊಡದೇ ಇರೋ ಥರ ಸ್ಟ್ರಾಂಗ್ ಆಗಿರಬೇಕು. ಓಕೆನಾ? ಅಷ್ಟೊಂದು ಪ್ರೀತಿ ಮಾಡಿ. ಓಕೆನಾ? ನೀವು ಪ್ರೀತಿ ಮಾಡೋ ವ್ಯಕ್ತಿನ ಬರೀ ಪ್ರೀತಿ ಮಾಡಿ. ಓಕೆನಾ? ಈ ಥರ ಕಟ್ಟಿಟ್ಕೋಬೇಡಿ. ನಾನು ಹೇಳಿದಾಗೆ ಕೇಳಬೇಕು, ನೀನು ಎಲ್ಲಾದರೂ ಹೋದರೆ ನನಗೆ ಹೇಳೇ ಹೋಗಬೇಕು, ನಾನು ಹೇಳೋ ಥರನೇ ಕೇಳಬೇಕು, ನಾನು ಯಾರ ಜೊತೆ ಮಾತಾಡಬೇಡ ಅಂದರೆ ಅವ್ರ ಜೊತೆ ನೀನು ಮಾತಾಡಲೇಬಾರ್ದು. ಈ ಥರ ಎಲ್ಲ ರೂಲ್ಸ್ ಹಾಕಬೇಡಿ. ಅವಳಿಗೆ ಸರ್ಕಲೆಲ್ಲ ಹಾಕೋದ್ರಿಂದ ಅವಳಿಗೂ ಕೂಡ ಕಿರಿಕಿರಿ ಆಗುತ್ತೆ. ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ. ಅದು ಹುಡುಗಿನೇ ಆಗಲಿ ಹುಡುಗನೇ ಆಗಲಿ, ನಿಮ್ಮನ್ನು ನಿಜವಾಗ್ಲೂ ಅವ್ರು ಪ್ರೀತಿ ಮಾಡ್ತಿದ್ದಾರೆ ಅನ್ನೋದೇ ಆದರೆ ಅವ್ರು ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗೋದಿಲ್ಲ. ಓಕೆನಾ? ಬಿಟ್ಟು ಹೋಗೋರು ಹೋಗೇ ಹೋಗ್ತಾರೆ. ಅದು ಮದುವೆ ಆದರೂ ಕೂಡ ಅಥವಾ ಮಕ್ಕಳಾದರೂ ಕೂಡ ಯಾರು ಹೇಗಿದ್ದರೂ ಬಿಟ್ಟು ಹೋಗೇ ಹೋಗ್ತಾರೆ ಗುರು. ಓಕೆನಾ? ಸೊ ಹಾಗಾಗಿ ನೀವು ಎಷ್ಟೊಂದು ಟೈಮ್ ಕೊಡ್ತೀರಾ, ಎಷ್ಟು ಫ್ರೀ ಆಗಿಬಿಡ್ತೀರಾ, ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಇದು 3 ಮಾತ್ರ ಮರಿಬೇಡಿ. ರೆಸ್ಪೆಕ್ಟ್, ಟೈಮ್, ಟ್ರಸ್ಟ್. ಓಕೆ, ನೀವು ಇದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿ. ಜನಗಳಿಗೆಲ್ಲ ಭಯ ಪಟ್ಕೊಂಡು ಜೀವನ ನಡೆಸಬೇಡಿ. ಯಾರೂ ಜನಗಳು ಬಂದು ನಿಮ್ಮ ಜೀವನನ ನಡೆಸೋದಿಲ್ಲ. ಓಕೆನಾ? ನೀವು ಇಷ್ಟಪಟ್ಟ ಹಾಗೆ ನಿಮ್ಮನ್ನು ಇಷ್ಟಪಡೋರು ನಿಮ್ಮ ಲೈಫನ್ನು ಲೀಡ್ ಮಾಡಿ. ಓಕೆನಾ? ಯಾರಿಗೂ ಏನನ್ನು ನೋವು ಕೊಡೋದಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಖುಷಿಗೋಸ್ಕರ ಬೇರೆದವರಿಗೆ ಹರ್ಟ್ ಮಾಡೋದಕ್ಕೆ ಹೋಗಬೇಡಿ. ಬನ್ನಿ ಚಹಾ ಕುಡಿಯೋಣ. ನನ್ನ ಮಗು ಹೇಗೆ ಮಲ್ಕೊಂಡಿದೆ ನೋಡಿ. ಇಲ್ಲಿ ಬಾತ್ರೂಮ್ ಚೆನ್ನಾಗಿ ಕೊಟ್ಟಿದ್ದಾರೆ ಗುರು, ಗೊತ್ತಾ? ಇನ್ನೊಂದು ತುಂಬಾ ಬಿಸಿಲಿದೆ ಗುರು. ಅಪ್ಪ, ಬಿಸಿಲಲ್ಲಿ ಅಡ್ಡಾಡಿ ನನ್ನ ಮುಖ ಎಲ್ಲ ಫುಲ್ ಟ್ಯಾನ್ ಆಗೋಗ್ಬಿಟ್ಟಿದೆ. ಎಲ್ಲ ಫೇಸ್ ಎಲ್ಲ ಫುಲ್ ಬ್ಲ್ಯಾಕ್ ಕಾಣಿಸ್ತಿತ್ತು. ನನಗೆ ಮುಖ ನೋಡ್ಕೊಳ್ಳೋದಕ್ಕೆ ಒಂಥರ ಅನ್ನಿಸ್ತಾ ಇತ್ತು. ಅಷ್ಟೊಂದು ಖರಾಬಾಗಿ ಹೋಗ್ಬಿಟ್ಟಿದೆ ಫೇಸ್ ಎಲ್ಲ. ಇರಲಿ, ಮಗು ಆದಮೇಲೆ ಹೆಣ್ಮಕ್ಳಿಗೆ ಇದು ಸಹಜವಾದ ಪ್ರಕ್ರಿಯೆ. ಓಕೆ, ಬದಲಾವಣೆ ಆಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ಯಾವುದು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಮಗು ತುಂಬಾ ಇಂಪಾರ್ಟೆಂಟ್. ಇವಾಗ ನನ್ನ ಬ್ಯೂಟಿ ಬಗ್ಗೆ ನಾನು ಕೇರ್ ಮಾಡ್ಕೋತಾ ಹೋದರೆ ನನ್ನ ಮಗುನ ಕೇರ್ ಮಾಡೋರು ಯಾರು ಹೇಳಿ? ಇಲ್ಲಿ ನಾನೇ ಒಬ್ಬಳೇ ಇರೋದು ಮನೆಯಲ್ಲಿ. ಸೊ ಹಾಗಾಗಿ ನಾನೇ ಒಬ್ಬಳೇ ಎಲ್ಲದನ್ನು ನೋಡ್ಕೋಬೇಕು. ಇಲ್ಲಿ ಸ್ಮಾಲ್ ಫ್ರಿಜ್ ಕೊಟ್ಟಿದ್ದಾರೆ, ಗೊತ್ತಾ? ಎಷ್ಟು ಚೆನ್ನಾಗಿತ್ತು ಅದು, ಇಷ್ಟು ಸಣ್ಣದಾಗಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬೇಗ ರೆಡಿಯಾಗಿ ಊಟಕ್ಕೆ ಹೋಗಬೇಕು. ನಂಗೆ ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ಬಟ್ ಊಟಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಚಂದು ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡ್ವಿ ಆ್ಯಂಡ್ ರೀಲ್ಸ್ ಮಾಡಬೇಕು ಅಂತ ಟ್ರೈ ಮಾಡಿದ್ವಿ. ಅವನಿಗೊಂದು ಸ್ವಲ್ಪನೂ ಇಷ್ಟ ಆಗಲ್ಲ, ಗೊತ್ತಾ, ಈ ರೀಲ್ಸ್ ಮಾಡೋದು, ವೀಡಿಯೋ ಮಾಡೋದು. ಬಟ್ ಆದರೂ ನನಗೋಸ್ಕರ ಅಂತ ಹಿಂಗೆ ನನ್ನ ಖುಷಿಗೋಸ್ಕರ ಜಾಯಿನ್ ಆಗ್ತಾನೆ. ಬಟ್ ಒಂದು ಸ್ವಲ್ಪ ಹೊತ್ತು ಹೇಗೇನೋ ಮಾಡಿದ್ವಿ.
ಮತ್ತು ನಮ್ಮ ಶಿವಾಂಶ್ಗೂ ಸ್ವಲ್ಪ ನೆಗಡಿ ಆಗಿತ್ತು. ಸೊ ಹಾಗಾಗಿ ಅದು ಸ್ವಲ್ಪ ಕಫ ಟೈಪ್ ಆಗಿರೋದ್ರಿಂದ ಅವ್ಗೆ ವಾಫ್ ಹಿಡಿಯೋದಿತ್ತು. ಹಾಗಾಗಿ ಅದನ್ನು ಕೂಡ ತೆಗ್ದು ವಾಫ್ ಕೊಡ್ತಾಯಿದ್ವಿ. ಅವ್ನು ತಗೊಳ್ಳಲ್ಲ, ಓಕೆನಾ, ತುಂಬಾ ಕಾಡಿಸ್ತಾನೆ. ಹಾಗಾಗಿ ಅವನಿಗೆ ಈ ಥರ ರಂಭಿಸ್ಬೇಕಾಗಿತ್ತು ನಾನು ಡ್ಯಾನ್ಸ್ ಮಾಡಿ ಮಾಡಿ. ಓಕೆ, ತುಂಬ ಕಾಡ್ತಿದ್ದ ಅವನು ವಾಫ್ ತಗೊಳ್ಳೋದಕ್ಕೆ. ಹಾಗೆ ಹಿಂಗೆ ಕುಣಿದು ಡ್ಯಾನ್ಸ್ ಮಾಡಿ ಅವನಿಗೆ ನಗಿಸಿ ಅಳಿಸ್ತೇನೆ ವಾಪ್ ಕೊಡಿಸಿದ್ವಿ. ಓಕೆ, ಬಿಟ್ಟರೆ ನಮಗೆ ಮಿಷನ್ ನಡೆಸ್ತಾನೆ. ರಗಳ ರಾಮಾಯಣ ಹೋಗ್ಬಿಡ್ತೈತಿ. ಅದು ಚಿಕನ್ ಸೂಪು ಖಾರ ಇಲ್ಲಾಂದ್ರೆ ಶಿವಾಂಶ ಹೋಯ ನೆಗಡಿ ಚಲೋ. ನನಗಂತೂ ತುಂಬಾ ಹೊಟ್ಟೆ ಹಸಿವಾಗಿತ್ತು. ಈಗ ಊಟಕ್ಕೆ ಬಂದಿದ್ವಿ. ಶಿವಾಂಶ್ ಡ್ಯಾಡಿಗೆ ಸೂಪ್ ಅಂದರೆ ತುಂಬಾ ಇಷ್ಟ. ಹಾಗೆ ಮಮ್ಮಗೂ ಕೂಡ. ನಮ್ಮ ಮನೇಲಿ ಸೂಪ್ ಲೈಕ್ ಮಾಡೋರು ತುಂಬ ಜನ ಇದ್ದಾರೆ. ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಸೂಪೆಲ್ಲ. ಸೊ ಹಾಗಾಗಿ ಅಲ್ಲಿ ಚಿಕನ್ ಸೂಪ್ ಇತ್ತು, ಅವ್ರು ಚಿಕನ್ ಸೂಪ್ ಕುಡಿತಾಯಿದ್ರು. ನಾನು ನೂಡಲ್ಸ್ ತಿಂತಾಯಿದ್ದೆ ಆ್ಯಂಡ್ ರೋಟಿ ಇತ್ತು. ಹಾಗಾಗಿ ಸ್ವಲ್ಪ ಚಿಕನ್ ಗ್ರೇವಿ, ನಾನು ರೋಟಿ ತಿಂದು ಹಾಗೆ ಮಾತಾಡ್ತಾ ಊಟ ಮಾಡ್ತಾಯಿದ್ವಿ. ಶಿವಾಂಶ್ ಕೂಡ ಸ್ವಲ್ಪ ಊಟ ಮಾಡಿಸ್ಕೊಡ್ತಾ ಇರಲಿಲ್ಲ. ಅದಕ್ಕೆ ಅವರು ಸ್ವಲ್ಪ ಅವನ್ನ ಸಂಭಾಳಿಸ್ಕೋತಾ ಅವರು ಕೂಡ ಊಟ ಮಾಡ್ತಾಯಿದ್ರು. ಹೊರಗಡೆ ಹೋದ್ಮೇಲೆ ನಾನು ಶಿವಾಂಶನ ಎತ್ಕೊಳ್ಳೋದು ಕಡಿಮೆ ಆಯಿತಾ. ಯಾವಾಗಲೂ ಶಿವಾಂಶ್ ಡ್ಯಾಡಿನೇ ಹೊತ್ಕೊಳ್ಳೋದು. ನಾನು ಯಾವಾಗಲೂ ಹೊತ್ಕೊಂಡೇ ಇಲ್ಲ ಅವನ್ನ, ನಿಜ ಹೇಳ್ತೀನಿ. ಹೊರಗಡೆ ಹೋದರೆ ನಾವು ತಾಯಿ ಮಗ ಇಬ್ಬರು ಇರೋದಕ್ಕಿಂತ ಹೆಚ್ಚಾಗಿ ಅವ್ರ ತಂದೆ ಮಗ ಇರೋದೇ ಜಾಸ್ತಿ. ನಾನಂತೂ ಅವನ್ನ ಮುಟ್ಟೋದೇ ಇಲ್ಲ. ರೂಮಲ್ಲಿ ಅಥವಾ ಮನೇಲಿ ಮಾತ್ರ ಅವನ್ನ ಎತ್ಕೊಳ್ಳೋದು. ಹೊರಗಡೆ ಹೋದ್ಮೇಲೆ ಅವ್ನು ಮುಟ್ಟೋದು ಇಲ್ಲ ಕೂಡ. ಯಾವಾಗಲೂ ಅವ್ರ ಡ್ಯಾಡಿ ಕಡೆನೇ ಇರ್ತಾನೆ ಅವನು. ಶಿಮ್ಳೆ ಶಿಮ್ಳೆ ಆ ಸೌಂಡ್ ಏನದ ಒಂದು ಅಯ್ಯ ಅಯ್ಯ ಚೀರ್ತಾನ. ನೋಡಿ ತಂದೆ ಮಗ ಎಷ್ಟು ಕ್ಯೂಟಾಗಿ ಆಟ ಆಡ್ತಿದ್ದಾರೆ ಅಂತ. ಇದನ್ನ ಮಾತ್ರ ಹೇಳಲೇಬೇಕು, ಚಂದು ಇರಲಿಲ್ಲ ಅಂದಿದ್ರೆ ಈ ಜರ್ನಿ ಇದೆ ಅಲ್ವಾ ಮಗು ಆದಮೇಲೆ, ಅದು ನಂದು ಇಷ್ಟು ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ಯಾಕಂದರೆ ಅವನು ಆ ರೀತಿ ನೋಡ್ಕೋತಾ ಇದ್ದ ನಮ್ಮಿಬ್ಬರನ್ನು. ಏನಾಯ್ತು ಏನಾಯ್ತು ಹಲೋ ಬೇಬಿ ಶಿವಾಂಶ್. ಹಾಯ್ ಹಾಯ್. चल दादा कडे चल. नका not this one. ಇದರದಾಗ ಬೇರೆದೊಂದು ಯಾರು ಫೋನ್ ನಂಬರ್ ಇದೆ ಶಿವಾಂಶ್. ಯಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ಟಿಫನ್ ಮಾಡಿ ಚೆಕ್ಔಟ್ ಮಾಡೋದಿತ್ತು. ಹಾಗಾಗಿ ಟಿಫನ್ ಮಾಡಿಕೊಂಡು ರೂಮ್ ಚೆಕ್ಔಟ್ ಮಾಡಿದ್ವಿ. ನಾನು ಚಂದು ಹಾಗೆ ಮಾತಾಡ್ತಾ ಮನೆಗೆ ಹೊರಟ್ವಿ. ಕೇಕ್ ಕಟ್ಟಿಂಗ್ ಮನೇಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಾವು. ಯಾಕಂದ್ರೆ ಮಮ್ಮ ಮನೇಲಿದ್ರು ಅಲ್ವಾ. ಸೊ ಹಾಗಾಗಿ ನಾವು ಎಲ್ಲರೂ ಕೂಡ ಇದ್ದಾಗಲೇ ಕೇಕ್ ಕಟ್ ಮಾಡಬೇಕು ಅಂತ ಕೇಕ್ ಕಟ್ಟಿಂಗ್ ಮನೇಲಿ ಮಾಡೋಕ್ಕಂತ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಚಂದು ಕೇಕ್ನ ಆರ್ಡರ್ ಮಾಡಿದ್ದ. ಬಟ್ ಅದನ್ನು ನಾನು ಆಲ್ರೆಡಿ ಓಪನ್ ಮಾಡಿ ನೋಡಿಬಿಟ್ಟೆ. ನಂಗೆ ಚಾಕ್ಲೇಟ್ ಫ್ಲೇವರ್ ಕೇಕು, ಐಸ್ ಕ್ರೀಮ್ ಏನೇನಾದರೂ ತುಂಬಾ ಇಷ್ಟ. ಇಟ್ಸ್ ಮೈ ಫೇವ್ರೆಟ್. ಓಕೆ, ದಿಸ್ ಇಸ್ ಮೈ ಫೈನಲ್ ಲುಕ್. ಆ್ಯಂಡ್ ಕೇಕ್ ಕಟ್ಟಿಂಗ್ ಮಾಡಾಗ ನಾನು ಟ್ರೆಡಿಷ್ನಲ್ ಡ್ರೆಸ್
ವೇರ್ ಮಾಡಿಕೊಂಡೆ. ಓಕೆ, ನೋಡ್ತಿರ್ಬೋದು ನೀವು. ಈ ಡ್ರೆಸ್ನ ನನಗೆ ನಮ್ಮ ಮಮ್ಮಿ ತಂದಿರೋದು. ನಾನು ಊರಿಗೆ ಹೋಗಿದ್ದೆ ಅಂತ ಹೇಳಿದೆ ಅಲ್ವಾ, ಸೊ ಅಲ್ಲಿ ನನಗೆ ನಮ್ಮ ಮಮ್ಮಿ ಕೊಟ್ಟಿರೋದು. ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ಇಯರಿಂಗ್ಸ್ ಆ್ಯಂಡ್ ಒಂದು ಬ್ರೇಸ್ಲೆಟ್ ಹಾಕ್ತಿದ್ದೆ ಅಷ್ಟೇ. ಮತ್ತು ಏನು ಗ್ರ್ಯಾಂಡಾಗಿ ಏನು ಥಿಂಗ್ಸ್ ಹಾಕಿರಲಿಲ್ಲ. ಟಾಫೇ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿರೋದ್ರಿಂದ ಹಾಗಾಗಿ ಥಿಂಗ್ಸ್ ಏನು ಗ್ರ್ಯಾಂಡಾಗಿ ಹಾಕಿರಲಿಲ್ಲ. ಓಕೆನಾ, ಅದು ರಿಯಲಾಗಿ ಟಾಪ್ ನೋಡೋದಕ್ಕೆ ಸಖತ್ತಾಗಿದೆ. ಅದು ಫುಲ್ ಸ್ಟೋನ್ಸ್ ಇತ್ತು. ಓಕೆ, ಅದೊಂಥರ ಲೈಟಿಂಗಲ್ಲಿ ಮಿಂಚ್ತಿತ್ತು, ಸಖತ್ತಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ನಾನು ಇದನ್ನೇ ವೇರ್ ಮಾಡಿದೆ. ಓಕೆ, ನನಗೆ ಗೊತ್ತು ನನಗದು ಚಲೋ ಕಾಣಕತ್ತೈತಿ ಅಂತ. ಫಸ್ಟ್ ನಮ್ಮನ್ನು ನಾವು ಇಷ್ಟಪಡಬೇಕು ಅಲ್ವಾ, ಆಮೇಲೆ ಬೇರೆದವ್ರು. ಮೊದಲು ನಮ್ಮನ್ನು ನಾವು ಇಷ್ಟಪಡಬೇಕು. ಓಕೆ, ಹೇಗಾದರೂ ಇರಲಿ, ಕಪ್ಪಗೋ ಬೆಳ್ಳಗೋ ಹೇಗಾದರೂ ಇರಲಿ, ಒಟ್ಟು ನಮ್ಮನ್ನು ನಾವು ಇಷ್ಟಪಡಿ. ಮುಖಕ್ಕೇನು ಹಾಕಿರಲಿಲ್ಲ ನಾನು, ಹಾಗೆ ಫೇಸ್ ವಾಶ್ ಮಾಡ್ಕೊಂಡು ಬಿಟ್ಟಿದ್ದೆ, ಏನೂ ಹಚ್ಚಿರಲಿಲ್ಲ. ಲಿಪ್ಸ್ಟಿಕ್ ಮಾತ್ರ ನಾನು ಅಪ್ಲೈ ಮಾಡಿದ್ದೆ. ಓಕೆ, ಫುಲ್ ರೆಡಿಯಾಗಿ ಹೋಗಿಬಿಟ್ಟಿದ್ದೀನಿ. ಮತ್ತು ಹೇರ್ಸ್ಗೆಲ್ಲ ಆಯಿಲ್ ಹಾಕಿದ್ದೆ ನಾನು ಮನೆಗೆ ಬಂದ ತಕ್ಷಣ. ಸೊ ಹಾಗಾಗಿ ಒಂದು ಸ್ವಲ್ಪ ಫೇಸ್ ಎಲ್ಲ ಆಯಿಲಿ ಆಗಿತ್ತು. ಐ ಹೋಪ್ ನಾನು ಚೆನ್ನಾಗಿ ಕಾಣಿಸ್ತಿದ್ದೇನೆ ಅಲ್ವಾ? ಯಾ ಓಕೆ, ಡನ್. ದಿಸ್ ಇಸ್ ಮೈ ಬರ್ತ್ಡೇ ಲಾಸ್ಟ್ ಔಟ್ಫಿಟ್. ಈ ಥರ ಇದೆ. ಓಕೆ, ಫೈನಲ್ ಲುಕ್. ಆ್ಯಂಡ್ ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಮಾಡೋಣ ಬನ್ನಿ. ಕೆಳಗಡೆ ಎಲ್ಲರೂ ನನಗೋಸ್ಕರನೇ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ನಾನು ನೋಡಿದ್ರೆ ಕಣ್ಣುಡಿ ಮುಂದೆ ನಿಂತು ಹಾಗೆ ನಾನೇ ನೋಡ್ಕೋತಿದ್ದೇನೆ. ಇಲ್ಲೆಲ್ಲ ಕೇಕ್ನ ರೆಡಿ ಮಾಡ್ಕೊಂಡು ಚಂದು ನನಗೋಸ್ಕರ ಕಾಯ್ತಿದ್ದ. ಮಮ್ಮ ಕೂಡ ಕಾಯ್ತಾ ಕೂತ್ಕೊಂಡಿದ್ರು. ಊಟ ಕೂಡ ಮಾಡೋದಿತ್ತು ಅಲ್ವಾ, ನಮ್ಮದು ಮೊದಲೇ ಊಟ ಲೇಟು. ಸೊ ಹಾಗಾಗಿ ಕೇಕ್ ಕಟ್ ಮಾಡಿಂದ ಊಟ ಗೀಟ ಮಾಡ್ಕೋಬೇಕು ಅಂತ ಬೇಗ ಕೇಕ್ ಕಟ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಾ ಇನ್ನೂ ಸುಮ್ಮನೆ ಆ ಕಡೆ ಈ ಕಡೆ ಅಂತ ಓಡಾಡ್ತಿದ್ದೀನಿ. ಅಯ್ಯೋ, ಸುಮ್ಮನೆ ಓಡಾಡ್ತಿದ್ದೀನಿ ನಾನು. ಕೇಕ್ದು ವೀಡಿಯೋ ಶೂಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇದನ್ನು ನಾನು ಕೇಕ್ದೊಂದು ವೀಡಿಯೋ ತೊಗೋತಾ ಇದ್ದೆ ಚಂದು ಫೋನಲ್ಲಿ. ಓಕೆ, Happy birthday to me. Kan Mali? Tu mana? Sabar, kan ni. Sabar. Kita. Sabar. Thank you. Sabar. Mama ba? Kan. Cukup kan? Itu kan. Enggak. Ayo, boleh. ಈಚೆ ಕಡೆ ಬಾ ಸ್ವಲ್ಪ ಆಗುತ್ತೆ. ಐ ಆಮ್ ಸಾರಿ ಗೈಸ್, ಆ ವಿಡಿಯೋ ನಾನು ಕೆಳಗಡೆ ಇಟ್ಟಿದ್ದೆ ಡೌನ್ ಮಾಡಿ. ಸೊ ಹಾಗಾಗಿ ಅರ್ಧನೇ ಬಂದಿದ್ವಿ, ಫೇಸ್ ಬಂದೇ ಇಲ್ಲ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಮ್ಮಗೆ ಆ್ಯಂಡ್ ಚಂದುಗೆ ಕೇಕ್ ತಿನ್ನಿಸಿ ಈ ಥರ ಆಮೇಲೆ ಅದ್ರಾಗ ತೆಗಿತಾರೆ. ತುಕರ್ ಓಕೆ, ಶಬಾಷ್. ಗುಂಡ ಮಾರು ಈಗ ಹಚ್ಚಿರಿ ಪ್ಯಾನ್. ಬಾಯಿ ಕೈ ಹತ್ತದ ಜಕ್ಕತ್. Happy birthday. Thank you. Aku ni kira. Masuk. Cari dong, baik. Ada dia. Hey. Ding. Cara itu. Baik kan? Itu kira sa pokok.
ಚಾಕ್ಲೇಟ್ ಬಾಟಲ್ ತೆಗೆದು ಏ ಅದನ್ನ ಸ್ವಲ್ಪ ತಗೊಂಡ್ರೆ ಅಯ್ಯ ಕರೆ ಆಯ್ತು ಸೀದಾ ಸೀದಾ ಯೋ ಸೀದಾ ಯೋ ನಿಂಗೆ ಕೊಡ್ತೀನಿ ಬಾ ಜಲ್ದಿ ಬಾ ನಕ್ರಿ ಈಗೇನೋ ಬರೋಗಳು ಜವಾಜಾಡಿ ಸೀದಾ ಬಂದು ಬಂದ್ರ ಸೀದಾ jump yeah good girl she's a good girl good girl good girl she's a good girl good girl she's a she's a jump jump good girl ಅಯ್ಯ ಗುಡ್ಗಲ್ ಬತ್ತು ಶಿವಾಂಶು ತಡಿಪಟ್ಟು ತಬ್ಬಿತ್ತರಿ ನೀ ಈ ಕಡೆ ಬಾ ಜಲ್ದಿ ಜಲ್ದಿ ಕೈ ಹಾಕ್ತಾನಮ್ಮ ಈಗ ಜಲ್ದಿ ಬಾರೋ ಬಾಬಾ ಹೇಗೆ ಅಲ್ಲೋಡು ಶಿವಾಂಶ ಅಲ್ಲೋಡು ಹೇಗೆ ಎಲ್ಲ ಸೊಡ್ ಕೈನ ನಾ ಕೈನ ಬಾಬಾ ಬಾಬಾ ಅಲ್ಲೋಡು ಶಿವಾಂಶ ಬಾಬಾ ಓಯ್ ಗುಂಡ ಬಿಸಿ ಐತಿ ಚಮಚದಾಗ ಇದು ನನ್ನ ಪುಟ್ಟ ಪ್ರಪಂಚ. ನೆಮ್ಮದಿಯಾಗಿದ್ದೀವಿ, ಹ್ಯಾಪಿಯಾಗಿದ್ದೀವಿ. ಹೇಗಿತ್ತು ಇವತ್ತಿನ ಈ ವಿಡಿಯೋ?